ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದೀವಿ. ಸಿದ್ಧಗಂಗಾ ಮಠದಲ್ಲಿ ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲೇಸ್ ಹೊಸದಾಗಿ ಮಾಡಿದ್ದಾರೆ. ಅದೇನಂತ ಗೊತ್ತಿಲ್ಲ, ಮೇ ಬಿ ಪಾರ್ಕ್ ಥರ ಇರಬೇಕು. ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲರೂ ಹೊರಟು ಮನೆಯಿಂದ ಹೋಗ್ತಾ ಇದೀವಿ. ಚಿಮ್ಮಿ ಓಡ್ಬೇಡ, ಬೇಗ ಬೇಗ ಬರ್ತಿದ್ದೀನಿ ಇರು. ನಡಿ. ಮನೆಯಿಂದ ಹೊರಟು ನಾವು ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಯಾಕೆ ಅಂತಂದರೆ ಗಾಡೀಲಿ ಹೋಗೋಕೆ ಆಗ್ತಿರ್ಲಿಲ್ಲ. ನಾವು 4 ಜನ ಇದ್ದು ಚಿಮ್ಮಿನೂ ಸೇರಿ, ಆ್ಯಂಡ್ ಕಾರ್ ಓಡಿಸೋದಕ್ಕೂ ಯಾರೂ ಇರಲಿಲ್ಲ. ಸರಿ, ಆಟೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋದ್ವಿ. ನಮ್ಮ ಚಿಮ್ಮಿ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೋದೆ. ತುಂಬ ದಿನ ಆಗಿತ್ತು ನಮ್ಮ ಚಿಮ್ಮಿನ ನಾನು ಮಾತಾಡಿಸಿ. ಅದಾದಮೇಲೆ ಬಂತು ನಮ್ಮ ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಸ್ ಟರ್ಮಿನಲ್ಸು ಎಲ್ಲನೂ ಕೂಡ. ಕೈಲಿ ಚಿಮ್ಮಿನ ಕೊಟ್ಬಿಟ್ಟು ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರು ಆರಾಮಾಗಿ ಓಡಾಡ್ತಾರೆ ಗುರು. ಫೈನಲಿ ಸಿದ್ಧಗಂಗಾ ಮಠಕ್ಕೆ ಹೋಗೋ ಗಾಡಿ ಬಂತು. ಮಠಕ್ಕೆ ಇದೇ ಗಾಡಿ ಅಂತೆ ಹೋಗೋದು ಬರೋದು, ಕಡಿಮೆ ಇದ್ದಾವೆ ಗಾಡಿಗಳು. ಫೈನಲಿ ಬಂತು. ಅರ್ಧ ಗಂಟೆ ಕಾಯ್ದ ಮೇಲೆ ನಾನು ಹೇಳಿದ ಪ್ಲೇಸ್ ಇದೆ. ಇದು ಎಂಟ್ರೆನ್ಸ್. ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆಯನ್ನು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇನ್ ಡೀಟೇಲ್. ಇಲ್ಲಿ ಟಿಕೆಟ್ನ ತಗೋಬೇಕು. ಓಕೆ, 10 ರೂಪೀಸ್ ಟಿಕೆಟ್ ಇದೆ ಎಂಟ್ರಿಗೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ನ ಹೆಸರು ಸ್ಮೃತಿ ವನ. ಸಿದ್ಧಲಿಂಗೇಶ್ವರವ್ರನ್ನ ಇಲ್ಲಿ ಮಾಡಿದ್ದಾರೆ. ಎಂಟ್ರಿ ತೊಗೊಂಡಿದ್ದೀವಿ. ಎಲ್ಲ ಏನಂತಂದರೆ ಪಾರ್ಕ್ ಥರ ಮಾಡಿದ್ದಾರೆ. ಆ ಕಡೆ ಈ ಕಡೆ ಪ್ರತಿಮೆಗಳನ್ನ ಮಾಡಿದ್ದಾರೆ. ಬಿಟ್ಟರೆ ಇಲ್ಲಿ ನೋಡೋವಂಥದ್ದು ಏನಿಲ್ಲ ಎಂಟ್ರೆನ್ಸಲ್ಲಿ. ಒಳಗಡೆ ಏನಾದರೂ ಇರುತ್ತಾ ನೋಡೋಣ. ತುಂಬಾ ಇದೆ ಅಂತ ಅನಿಸುತ್ತೆ ಒಳಗಡೆ. ಲೆಟ್ಸಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಏನೇನು ಸ್ಕಲ್ಪ್ಚರ್ಸ್ ಇದೆ ಅದಕ್ಕೆಲ್ಲ ಇಲ್ಲಿ ಈ ಥರ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಏನು ಡಿಸ್ಕ್ರೈಬ್ ಮಾಡುತ್ತೆ ಇದು ಅಂತ ಹೇಳಿ. ನಾವು ಅಷ್ಟೇ ಈ ಥರ ನೋಡಿದ್ದೀವಿ ಶಿವಕುಮಾರ ಸ್ವಾಮೀಜಿಗಳನ್ನ. ಅದೊಂದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅವರು ಗದ್ದಿಗೆನಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ಯಂತ್ರಗಳನ್ನೆಲ್ಲ ಬರ್ಕೊಡ್ತಿದ್ರು. ಗಾಯ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ಫೈನಲಿ ನಮ್ಮ ಚಿಮ್ಮಿಗೆ ಇಷ್ಟ ಆಗುವಂತಹ ಪ್ಲೇಸ್. ನಾನು ಯಾವಾಗಲೇ ಚಿಮ್ಮಿ ಜೊತೆ ಹೋದ್ರೂ ಅವನ ಜೊತೆ ಆಟ ಆಡೋಕ್ಕೆ ಶುರು ಮಾಡ್ತೀನಿ. ಯಾಕೆ ಅಂತಂದರೆ ಅವನು ಬಿಟ್ಟಿದ್ದು ತುಂಬ ದಿನ ಆಗೋಗಿರುತ್ತೆ. ಅವನು ಬೆಂಗಳೂರು ತುಮಕೂರಲ್ಲಿ ಇರ್ತಾನೆ, ನಾನು ರಾಮನಗರಲ್ಲಿ ಇರ್ತೀನಿ. ಹಾಗಾಗಿ ಅವ್ನು ಸಿಕ್ಕಿದಾಗೆಲ್ಲ ಅವನ ಜೊತೆ ಆಟ ಆಡೋದು ಎಲ್ಲ ಮಾಡ್ತೀನಿ. ನನ್ನ ಮನೆಗೆ ಹೋದರೂ ಅಷ್ಟೇ ಏನೂ ಕೆಲಸ ಮಾಡಲ್ಲ, ಬರೀ ಚಿಮ್ಮಿ ಜೊತೆ ಆಟ ಆಡೋದೇ ನನಗೆ ಆಗೋಗ್ಬಿಟ್ಟಿರುತ್ತೆ. ಚಿಮ್ಮಿ ನಾನು ಸೇರಿಕೊಂಡು ತುಂಬ ಆಟಗಳನ್ನ ಅಲ್ಲಿ ಏನೇನಿದೆ ಪಾರ್ಕಲ್ಲಿ ಅದನ್ನು ಆಡಿದ್ವಿ. ಅದಾದಮೇಲೆ ಅವನಿಗೆ ಏನೋ ಒಂದು ಥ್ರೆಡ್ ಮೇಲೆ ನಡೆಯೋ ಥರದಿತ್ತು. ಸೊ ಓಕೆ, ಟ್ರೈ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವನನ್ನು ಅಲ್ಲಿ ಕರ್ಕೊಂಡೋಗಿ ಆಟ ಆಡಿಸ್ದೆ. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂಸೋದಕ್ಕಿಂತ ಮನೇಲಿ ಈ ಥರ ಔಟ್ಡೋರ್ ಕರ್ಕೊಂಡೋಗಿ ಅವ್ರಿಗೆ ಈ ಥರ ಗೇಮ್ಸ್ಗಳನ್ನ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಚಿಮ್ಮಿ ಏನು ಫೋನ್ ನೋಡೋಲ್ಲ ಅಂತಲ್ಲ, ನೋಡ್ತಾನೆ. ಬಟ್ ಹೆಚ್ಚಾಗಿ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಈ ಥರ ಆಡಿಸಿದ್ರೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮ್ಮನೇಲೂ ಮಕ್ಕಳಿದ್ರೆ ಒನ್ಸ್ ಕರ್ಕೊಂಡೋಗಿ ವಿಸಿಟ್ ಮಾಡಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಚಿಮ್ಮಿ ಅಲ್ಲಿಂದ ಬರೋದಕ್ಕೆ ತುಂಬ ಹಠ ಮಾಡ್ದ. ಅವ್ನಿಗೆ ಆಟಕ್ಕೆ ಬಿದ್ದುಬಿಟ್ಟ ಅಂತಂದರೆ ಅವನಿಗೆ ಏನೂ ಬೇಡ. ಚಿಮ್ಮಿ ಕಾಲು ನೋವು ಬಂತು ಅಂತ ಕೂತ್ಕೊಂಡು ಅವ್ನು ಬರ್ತಾ ಇಲ್ಲ. ಬನ್ನಿ ಬನ್ನಿ ಬನ್ನಿ. ಇದು ಸ್ವಾಮೀಜಿಯವರ ಗದ್ದೆಗೆ. ಸ್ಮೃತಿ ಒಂದಿಂದ ಬಂದಾದಮೇಲೆ ಓಕೆ, ಇದು ದರ್ಶನ ಮಾಡಿಕೊಂಡು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬೇಗ ದರ್ಶನ ಮಾಡ್ಕೊಂಡ್ವಿ. ಶಿವಕುಮಾರ ಸ್ವಾಮೀಜಿಗಳ ಪಾದಕ್ಕೆ ಕುಣ್ಕೊಂಡು ಹೋಗ್ತಾನೆ ಆಟ ಸಾಮಾನು ಅಂತ ಹೇಳಿ. ಇವಾಗ ಇಲ್ಲೊಂದು ಅರ್ಧ ಗಂಟೆ ಮಾಡ್ತಾನೆ ಗುರು.
ನಾವೇ ತಗೋ ಇರಲಿ. ಶಿವಕುಮಾರ್ ಸ್ವಾಮೀಜಿಗಳ್ದು ಮನೇಲಿ ಫೋಟೋ ಇರಲಿಲ್ಲ, ಹಾಗಾಗಿ ಒಂದು ಫೋಟೋ ತೊಗೊಂಡೆ. ಈ ಜಾಗದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ಕೂತ್ಕೊಳ್ತಿದ್ರು. ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಇಂತ್ರ ಎಲ್ಲ ಬರೀತಾ ಇದ್ರು. ಮಠಕ್ಕೆ ಬರುವಂತಹ ಏನು ರೇಷನ್ನ ಇಂತಹ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅವರು ಸಂಗ್ರಹ ಮಾಡ್ತಾರೆ. ನನ್ನ ಅದೃಷ್ಟ ನೋಡಿ ತಟ್ಟೆ ಮೇಲೆ ಸಿದ್ಧಗಂಗಾ ದಾಸೋಹ ಅಂತ ಬರ್ತಿರೋ ತಟ್ಟೆ ಸಿಕ್ತು. ಆ್ಯಂಡ್ ಇಲ್ಲಿ ಒಂದು ಕೋಟ್ ಇತ್ತು, ತುಂಬ ಇಷ್ಟ ಆಯಿತು. ಅನ್ನದತ್ತು ಸುಖಿ ಭವ. ಯಾವತ್ತು ತಟ್ಟೆಯಲ್ಲಿ ಅನ್ನನ ವೇಸ್ಟ್ ಮಾಡಿಬಿಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ತೀನಿ. ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅಲ್ಲೇ ಬಿಟ್ಟು ಹೋಗಿದ್ದು ಎಲ್ಲೆಲ್ಲ ನೋಡ್ಬಿಟ್ಟಿದ್ದಾರೆ. ಇವಾಗ ಚಪ್ಪಲಿ ಹುಡಿಕೊಂಡು ಹಾಕೊಳ್ಳೋದೇ ಒಂದು ದೊಡ್ಡ ಕತೆ ಆಗ್ಬಿಟ್ಟಿದೆ. ಚಿಮ್ಮಿ ಸಿಗ್ದ ನಾನು ಎಲ್ಲಿದ್ದವ್ರು ಸಿಕ್ತು. ಚಿಮ್ಮಿ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ದೆ. ಅವನ ಜೊತೆ ನಾವು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಆಟೋ ಬುಕ್ ಮಾಡಿದ್ವಿ ಡೈರೆಕ್ಟು ಮನೆ. ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆಲ್ಲ ಮನೆಗೆ ಲೇಟಾಗಿ ಹೋಗ್ಬಿಡುತ್ತೆ. ಚಿಮ್ಮಿ ನಿದ್ದೆ ಟೈಮ್ ಆಗಿತ್ತು, ಹಾಗಾಗಿ ಸರಿ ಆಟೋ ಬುಕ್ ಡೈರೆಕ್ಟ್ ಮನೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ನಾವು ಮನೆಗೆ ರೀಚ್ ಆದ್ವಿ. ನಿದ್ದೆ ಟೈಮ್ ಆಲ್ರೆಡಿ ಚಿಮ್ಮಿಗೆ ಹೋಗಿದ್ದು, ಹಾಗೆ ಆಟೋದಲ್ಲಿ ಹೋಗ್ತಾನೆ ಮಲ್ಕೊಂಡ. ಅವನನ್ನು ತೊಗೊಂಡೋಗಿ ಮನೆಯಲ್ಲಿ ಮಲಗಿಸಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಸ್ವಲ್ಪ ಶಾಪಿಂಗ್ ಇತ್ತು ನಂದು ಹಾಕ್ಕೊಂಡು. ಹಾಗಾಗಿ ನಾವು MG ರೋಡ್ಗೆ ಅಂತ ಹೋದ್ವಿ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 7 o'clock ಆಗಿತ್ತು. ನೋಡಿ ಫ್ರೆಂಡ್ಸ್, ಸಂಧ್ಯನ್ ಫ್ರೆಂಡ್ಸ್ಗಳು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ. ಇಲ್ಲ ಫ್ರೆಂಡ್ಸ್, ಸಂಧ್ಯನ್ ಫ್ರೆಂಡ್ಸ್ ಈ ಸಂಧ್ಯನ್ ಫ್ರೆಂಡ್ಸೇ. ಅವಳು ಬರ್ತಾಳೆ ಅಂದರೆ ರೋಡಲ್ಲೇ ನಿಂತಿರ್ತಾರೆ. ನೋಡಿ ನನ್ನ ಮೊದಲ ಫ್ರೆಂಡ್ ನಮ್ಮ ಅಕ್ಕ, ಅದೇ ಅವಳು. ನೋಡಿ ರೋಡಲ್ಲೇ ಮಲಗಿರ್ತಾರೆ, ಎಷ್ಟು ಹೇಳಿದ್ರೂ ಕೇಳಲ್ಲ. ಬೇಡ ಅಂದರೆ ನನ್ನ ಫ್ರೆಂಡ್ ಬಂದಿದ್ದಾಳೆ, ಹೆಂಗೆ ತಾನೇ ನಾನು ನನ್ನ ಫ್ರೆಂಡ್ನ ಬಿಟ್ಟಿರೋಕ್ಕಾಗುತ್ತೆ ಅಂತಾರೆ. ಈ ರೋಡಲ್ಲಿ ಡೈಲಿ ಆಫೀಸಿಗೆ ಹೋಗಿ ಬರ್ತಿದ್ದೆ ಗಾಯ್ಸ್. ಅದಕ್ಕೆ ಅವರು ಇದೇ ರೋಡಲ್ಲೇ ಮಲ್ಕೊಳ್ಳೋದು ಸಂಧ್ಯನ್ ಫ್ರೆಂಡ್ಸ್ ಕೂಡೆಲ್ಲ. ನನ್ನ ನೋಡೋಕ್ಕೆ ಅಂತ ಇಲ್ಲೇ ಮಲ್ಕೊಂಡಿದ್ದೆ. ಹೌದು, ನಾರಾಯಣ ಅಂತಾರೆ. ಫ್ರೆಂಡು ಅಂದರೆ ಕೃಷ್ಣನ ನಾವಿಲ್ಲ ಅಂತ ಹೇಳಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ವ್ಲಾಗಿಗೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್. ರಾಧೆ ರಾಧೆ.